ಬಸವಣ್ಣ ಕರುಣಿಸುವೆ ಕರುಣಾಳು ಬಸವಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದನು ಅಸಂಖ್ಯಾತರ ಕರುಣದೊಳಗೆ. ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪಾರಮಾರ್ಥವೆಂಬ ಸಕ್ಕರೆ ನಿಕ್ಕಿದರು ನೋಡ. ಇಂತಪ್ಪ ತ್ರಿವಿಧಾಮೃತ ದಣಿಯಲೆರೆದು ಸಲಹಲೆನ್ನ, ಕೊಟ್ಟರು ಸೈವಪ್ಪ ಗಂಡನ ನೋಡಿ. ಬಸವಣ್ಣ ಮೆಚ್ಚಲು ಒಗೆತನವನ ಮಾಡುವೆ, ಚನ್ನಮಲ್ಲಿಕಾರ್ಜುನನ ಕೈಯ ಹಿಡಿದು. ನಿಮ್ಮ ಮಂಡೆಗೆ ಹೂವ ತಹೆನಲ್ಲದೆ ಹುಲತಾರೆನು. ಇದು ಮಹಾದೇವಿಯಕ್ಕನವರ ಒಂದು ಅಷ್ಟೊಂದು ಪ್ರಚಲಿತದಲ್ಲಿ ಇಲ್ಲದ ವಚನ. ಮಹಾದೇವಿಯಕ್ಕ ವೀರ ವೈರಾಗ್ಯ ನಿಧಿ. ಶರಣರೆಲ್ಲರೂ ವೈರಾಗ್ಯ ಮೂರ್ತಿಗಳು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವ್ರು ಯಾರು ಕೂಡ ಹುಟ್ಟಿದ್ದು, ತಾಯಿ ತಂದೆಗಳು ಯಾರು, ಊರು ಯಾವುದು, ಇದು ಯಾವುದನ್ನು ಶರಣರು ಸಾಮಾನ್ಯವಾಗಿ ಹೇಳ್ಕೊಳಲ್ಲ ವಚನದಲ್ಲಿ, ಅಥವಾ ಹೇಳಿರೋ ವಚನಗಳು ನಮಗೆ ಸಿಕ್ಕಿಲ್ವಾ ಗೊತ್ತಿಲ್ಲ. ಆದ್ರೆ ಸಿಕ್ಕಿರುವ ವಚನಗಳನ್ನು ಅಧ್ಯಯನ ಮಾಡಿದಾಗ ಈ ಪೂರ್ವಾಶ್ರಮದ ಬಗ್ಗೆ ಅವರಿಗೆ ಒಲವಿದ್ದಂಗೆ ಕಾಣೋದಿಲ್ಲ. ನಿರಸನ ಮಾಡೋದು ಅಂತ, ಪೂರ್ವಾಶ್ರಮದ ವ್ಯಾಮೋಹವನ್ನ ಮೋಹವನ್ನ ತೊಡೆದು ಹಾಕೋದು. ಮಹಾದೇವಿಯಕ್ಕನ ಈ ವಚನ ಸಿಕ್ಕಿದೆ ನಮಗೆ ಪುಣ್ಯಕ್ಕೆ. ಅವರು ಮಹಾದೇವಿಯಕ್ಕನ ಸುಮಾರು ಒಂದು 400 ವಚನಗಳ ಮೇಲೆ ಸಿಕ್ಕಿರ್ಬೋದು. 400 ಮೇಲೆ ಸಿಕ್ಕಿದೆ. 456 ವಚನ ಸಿಕ್ಕಿದೆ. ಅಷ್ಟರಲ್ಲೆಲ್ಲೂ ಕೂಡ ಅವರ ತಾಯಿ ತಂದೆಗಳ ಹೆಸರಾಗ್ಲಿ, ಉಡುತಡಿ ಹೆಸರಾಗ್ಲಿ, ಅಥವಾ ತಾನು ಅಂದ್ರೆ ಕಷ್ಟಪಟ್ಟು ನಡೆದು ಬಂದಿದ್ದು ನಮಗೆ ಅಪ್ರತ್ಯಕ್ಷವಾಗಿ ಸಿಗುತ್ತೆ, ನೇರವಾಗಿ ಸಿಕ್ಕೋದಿಲ್ಲ. ಕೌಶಿಕನ ಹೆಸರು ಕೂಡ ನೇರವಾಗಿ ಹೇಳೋದಿಲ್ಲ. ಬೇರೆಯವರು ಕಾವ್ಯಗಳಲ್ಲಿ ಹೇಳಿದ್ದನ್ನು ನೋಡಿ ಅದನ್ನು ಕಂಡಿಡ್ಕೋಬೇಕು ನಾವು. ಆದರೆ ಆ ಘಟನೆ ನಡೆದಿರ್ತಕ್ಕಂಥದ್ದನ್ನು ನೇರವಾಗಿ ವಚನಗಳಲ್ಲಿ ಮಹಾದೇವಿಯಕ್ಕ ಪ್ರಸ್ತಾಪ ಮಾಡಲ್ಲ. ಆ ಕೆಲವು ವಚನಗಳಲ್ಲಿ ಅಪ್ರತ್ಯಕ್ಷವಾಗಿ ಸಿಗುತ್ತೆ. ಅದನ್ನೆಲ್ಲ ಬಿಟ್ಟು ಮಹಾದೇವಿಯಕ್ಕ ಕಲ್ಯಾಣದಿಂದ ಶ್ರೀಶೈಲಕ್ಕೆ ಹೊರಟಾಗ ಈ ವಚನ ಹೇಳಿರ್ತಕ್ಕಂಥದ್ದು. ಅಂದ್ರೆ 2 ಯಾತ್ರೆಗಳು, ಅದ್ಭುತ ಯಾತ್ರೆಗಳು ಮಹಾದೇವಿಯಕ್ಕ. ಒಂದು ಉಡುತಡಿಯಿಂದ ಕಲ್ಯಾಣ. ಆ ಉಡುತಡಿಯಿಂದ ಕಲ್ಯಾಣಕ್ಕೆ ಹೋಗುವಾಗ ಒಬ್ಬಂಟಿ, ಯಾರ ಜೊತೆಗಿಲ್ಲ, ವ್ಯವಸ್ಥೆ ಇಲ್ಲ. ಬಟ್ಟೆಗಳು ಚಿಂದಿ ಬಟ್ಟೆಗಳನ್ನು ಹುಟ್ಟಿರೋದು. ಅದನ್ನೇ ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ಬಿಸಾಟ ಅರಿವೆಗಳುಂಟು. ಇದನ್ನ ಬಹಳ ಜನ ಬಿಟ್ಬಿಡ್ತಾರೆ. ಈ ಸಾಲು ಇದೆ. ಅಂಗಶೀತಕ್ಕೆ ಬಿಸಾಟ ಅರಿವೆಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಘಾತಕ್ಕೆ ನೀನೆನಗುಂಟು. ಇದು ಉಡುತಡಿಯಿಂದ ಕಲ್ಯಾಣಕ್ಕೆ ಹೋಗುವಾಗ ಬಂದಿರತಕ್ಕಂಥ ವಚನ. ಆದರೆ ಕಲ್ಯಾಣದಿಂದ ಶ್ರೀಶೈಲಕ್ಕೆ ಹೋಗುವ ಯಾತ್ರೆ ಬಹಳ, ಅಂದ್ರೆ ಕದಳಿ ವನಕ್ಕೆ ಹೋಗುವ ಯಾತ್ರೆ. ಅಂದ್ರೆ ಅಷ್ಟೊತ್ತಿಗೆ ಮಹಾದೇವಿಯಕ್ಕ ಸಿದ್ಧಳಾಗಿ, ಸಿದ್ಧ ಪುರುಷಳಾಗಿ, ತಾನೇನು ಮುಟ್ಟಬೇಕಾಗಿತ್ತು ಆ ಗುರಿಯನ್ನು ಮುಟ್ಟಿ, ಅಲ್ಲಮ ಪ್ರಭುಗಳ ಮಾರ್ಗದರ್ಶನದಲ್ಲಿ ಬಸವಣ್ಣ, ನೀಲಾಂಬಿಕೆ ತಾಯಿಯವರ ಮಾರ್ಗದರ್ಶನದಲ್ಲಿ ಸಂಪೂರ್ಣ ಸಿದ್ಧಿಯನ್ನು ಪಡ್ಕೊಂಡು, ಶಿವಯೋಗ ಸಿದ್ಧಿಯನ್ನು ಪಡೆದುಕೊಂಡು ಕದಳಿ ವನದಲ್ಲಿ ಐಕ್ಯ ಆಗಬೇಕು ಅನ್ನುವಂತ ಬಹಳ ದಿನದ ಇಚ್ಛೆ, ಸಂಕಲ್ಪ, ಅದು ಆಕೆಗೆ ಲಿಂಗದಲ್ಲಿ ತೋರಿದಾಗ ಮಹಾದೇವಿಯಕ್ಕ ಹೊರಟು ನಿಲ್ತಾರೆ. ಎಲ್ಲಾ ಶರಣರು ಕಳಿಸೋದಕ್ಕಿಂತ ಸ್ವಲ್ಪ ದೂರ ಬರ್ತಾರೆ. ಆವಾಗ ಕೊನೆಗೆ ಹೇಳುವಂತಹ ವಚನ ಇದು. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ. ಅಂದ್ರೆ ಓಂಕಾರ ಶೆಟ್ಟಿ ಲಿಂಗಮ್ಮರ ತಾಯಿಯ ಗರ್ಭದಲ್ಲಿ ನಾನು ಹುಟ್ಟಿಲ್ಲ ಅಂದ್ರೆ ಹುಟ್ಟಿದೀನಿ ಅಂತ ಹೇಳಲ್ಲ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ. ಅಂದ್ರೆ ಶರಣನಿಗೆ, ಸಂತರಿಗೆ, ಮಹಾಂತರಿಗೆ ತಾಯಿಯ ಗರ್ಭದ ಹುಟ್ಟು ಮಹತ್ವದ್ದಲ್ಲ.
ಗುರುವಿನ ಹಸ್ತದಲ್ಲಿ ಹುಟ್ಟತಕ್ಕಂಥದ್ದೇ ಮಹತ್ವದ್ದು. ಅದಕ್ಕೆ ಮಹಾದೇವಕ್ಕೆ ಹೇಳೋದು ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೇನು ಅಸಂಖ್ಯಾತರ ಕರುಣದೊಳಗೆ. ನನ್ಗೆ ಬೆಳೆಸಿದವರು ಕೇವಲ ತಾಯಿ ತಂದೆಗಳಷ್ಟೇ ಅಲ್ಲ, ಅಸಂಖ್ಯಾತರ ಕರುಣ. ಅಸಂಖ್ಯಾತರು ಅಂದ್ರೆ ಎರಡು ಅರ್ಥ ಇದೆ. ಒಂದು ಅಮರಗಣಗಳಿಗೆ 770 ಅಮರಗಣಗಳಿಗೆ ಇನ್ನೊಂದು ಹೆಸರು ಅಸಂಖ್ಯಾತರು ಅಂತಾನು ಕೂಡ ಹೇಳಿ.